ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯೂಶಲಿ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ಫಸ್ಟ್ ಲುಕ್, ಟೀಸರು, ಟ್ರೈಲರು, ಸಾಂಗ್ಸು, ಮೇಕಿಂಗು ಸಿಕ್ಕಾಪಟ್ಟೆ ರಿವೀಲ್ ಮಾಡ್ತಾರೆ. ಬಟ್ ನಿಮ್ ಸಿನಿಮಾದು ಒಂದು ಟೀಸರೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಅದಾದ ನಂತರ ಒಂದು ಸಾಂಗ್ ಬಿಟ್ರಿ, ಅದರಲ್ಲೇ ಬಹುತೇಕ ಕತೆ ರಿವೀಲ್ ಆಯ್ತು. ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಹೋಯ್ತು ನೋಡುಗರಿಗೆ, ವ್ಯೂವರ್ಸ್ಗೆ, ಮೀಡಿಯಾಗೆ, ಇಂಡಸ್ಟ್ರಿಗೆ, ಎಲ್ಲರಿಗೂ ಕೂಡ. ಅಟ್ ದ ಸೇಮ್ ಟೈಮ್ ಇದು ನನ್ನದೇ ಕತೆ ಅಂತಕ್ಕಂಥದ್ದು ನಟ ದರ್ಶನ್ ಅವರು ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಗೊತ್ತಾಗ್ತಾ ಹೋಯ್ತು. ಸೊ ಅದೇ ಕಾರಣದಿಂದ ಅವರು ನಿಮ್ಮ ಚಿತ್ರತಂಡದ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಹೌದು, ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ. ಆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಕ್ಲಿಯರ್ ಆಗಿದೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ ಫೋನಲ್ಲಿ. ಸೊ ಪ್ರಥಮ್ ಸರ್ ಮೂಲಕ, ಅಂದ್ರೆ ಅವ್ರ ಅಡ್ವೊಕೇಟ್ ಮೂಲಕ ನಾನು ಮಾತಾಡಿದೆ ಫೋನಲ್ಲಿ. ಕನ್ವಿನ್ಸ್ ಮಾಡಿದ್ವಿ. ಅದಕ್ಕಿಂತ ಮೇಲಾಗಿ ದರ್ಶನ್ ಸರ್ ಬಾಸ್ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಆ ಪ್ರೊಡ್ಯೂಸರ್ಗೆ ನೋವಾಗುತ್ತೆ, ಮತ್ತೆ ಆ ಡೈರೆಕ್ಟರ್ಗೆ ನೋವಾಗುತ್ತೆ, ಅಲ್ಲಿರೋ ಮಾಡಿರೋ ಚಿತ್ರತಂಡದವ್ರಿಗೆ ಎಲ್ಲರಿಗೂ ನೋವಾಗುತ್ತೆ, ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಅವ್ರಿಗೆ ಹಣಕಾಸಿನ ಸಮಸ್ಯೆ ಆಗೋ ಚಾನ್ಸಸ್ ಇದೆ ಅಂತ ಕಾಳಜಿ, ಸಿನಿಮಾ ಮೇಲೆ ಕಾಳಜಿ, ಕನ್ನಡ ಸಿನಿಮಾ ಮೇಲಿರೋ ಕಾಳಜಿ ಅವ್ರಿಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಆ ಕಾಳಜಿ ಸೆಷನ್ಸ್ ಕೋರ್ಟ್ ಅಲ್ಲೇ ಮುಗ್ದೋಗ್ಬೇಕಿತ್ತಲ್ಲ, ಹೈಕೋರ್ಟ್ ಅವ್ರಿಗೂ ಯಾಕೆ ಬಂತು ಅಂತ? ಇಲ್ಲ, ಗೊತ್ತಿಲ್ದಂಗೆ ಇರ್ಬೋದು, ಅಥವಾ ನಾನು ಅಪ್ರೋಚ್ ಮಾಡ್ದಂಗೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮೀನಾರಾಯಣ್ ಸರ್ ಇವಾಗ ನನಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ಕೆಲವಾರು ವರ್ಷಗಳು ಬೇಕಾಗಿತ್ತು. ನಾವು ಎಷ್ಟು 2013-14 ಇಂದಾನೆ ಜರ್ನಿ ಮಾಡಿದೀವಿ ಜೊತೆನಲ್ಲಿ. ಅಷ್ಟು ಇವಾಗ ಇಷ್ಟು ಬಾಂಡಿಂಗ್ ಬರ್ಬೇಕು ಅಂದ್ರೆ ಎಷ್ಟು ವರ್ಷದ ಜರ್ನಿ ಬೇಕಾಗಿತ್ತು. ಆ ಜರ್ನಿ ಇಲ್ಲ ಏಕ್ದಮ್ ಹೋಗ್ಬಿಟ್ಟು ನಾನು ಸರ್ ಹಿಂಗೆ ಸಿನಿಮಾ ಮಾಡಿದೀವಿ, ನೀವು ಏನು ಕೇಸ್ ಹಾಕ್ಬೇಡಿ, ಏನು ಮಾಡ್ಬೇಡಿ ಅಂತ ಹೇಳೋದಕ್ಕಾಗತ್ತಾ? ಮತ್ತೆ ನಾನು ಬೇರೆಯವ್ರ ಮೂಲಕ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಹೇಳ್ಸೋದಕ್ಕೆ ಟ್ರೈ ಅಪ್ರೋಚ್ ಮಾಡಿದೀವಿ. ಅದು ನಿಮ್ಗೂ ಗೊತ್ತು, ನಾನು ಎರಡು ಬರ್ಸ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ. ಅದು ಹೋಗಿಲ್ಲ ಮ್ಯಾಟ್ರು. ನಾನು ಫೋನಲ್ಲಿ ಮಾತಾಡಿದಾಗ ನನಗೆ ಗೊತ್ತಾಯ್ತದು, ಇದು ಹೋಗಿಲ್ಲ ಮ್ಯಾಟ್ರು, ಸುಮ್ನೆ ಕಾಗೆ ಹರಿಸಿದ್ದಾರೆ, ಸೆಷನ್ಸ್ ಕೋರ್ಟ್ ಅಲ್ಲಿ ನಿಮ್ ಪರವಾಗಿ ಕೇಸ್ ಆಗುತ್ತೆ. ಎಗೈನ್ ಅದನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ಹೋದ ನಂತರ ಅವರು ಫೋನಲ್ಲಿ ಮಾತಾಡಿದ್ದ, ಹೈಕೋರ್ಟ್ ಅಲ್ಲಿ ಕೇಸ್ ಇದಾದ್ಮೇಲೆ ಮಾತಾಡಿದ್ದ ಫೋನಲ್ಲಿ? ಹೈಕೋರ್ಟ್ ಹೋಗಿ ಕೇಸ್ ಮುಗ್ಸಾದ್ಮೇಲೆ ಅವ್ರು ಹೋಗ್ತಾ ಇದ್ರು ಪ್ರಥಮ್ ಸರ್. ನಾನೇ ಹೋಗ್ಬಿಟ್ಟು ಕರೆದೆ ಪ್ರಥಮ್ ಸರ್ನ, ಸರ್ ಒಂದ್ ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಮಾತಾಡ್ಬೋದಾ ಅಂತ. ಹೇಳಿ ಸರ್, ಏನ್ ವಿಷಯ ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿ ಸರ್, ಇದು ಎಲ್ಲ ಹಿಂಗ್ ಹೋಗ್ತಿದ್ಯಲ್ಲ, ಮೊನ್ನೆ ನಮ್ಮ ಮಂಜು ಅವ್ರು ಬಂದಾಗ ನೀವೇನೋ ಹೇಳಿದ್ರಂತೆ, ಮಂಜಣ್ಣ ಅಂತ ನಮ್ಮ ಇದ್ರಲ್ಲಿದ್ದಾರೆ ಅಸೋಸಿಯೇಟ್, ಅವ್ರು ಬಂದಾಗ ಏನೋ ಹೇಳಿದ್ರಂತೆ, ಅದ್ರ ವಿಷಯವಾಗಿ ಮಾತಾಡೋಣ ಅಂತ ಹೇಳಿದೆ. ಅದಕ್ಕೆ ಮಾತಾಡಿ ಅಂತ ಹೇಳಿದ್ರು. ಸರ್ ಇವಾಗ ಸೋತಿರೋದು ಗೆದ್ದಿರೋದಲ್ಲಿ ಇಂಪಾರ್ಟೆಂಟ್ ಅಲ್ಲ ಸರ್, ಅವ್ರೇನ್ ದರ್ಶನ್ ಸರ್ ಏನ್ ಬೇರೆಯವರಲ್ಲ, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋ, ನಾನು 13 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಆಮೇಲೆ ದರ್ಶನ್ ಸರ್ ಸೀನಿಯರ್ ಮೋಸ್ಟ್ ಮತ್ತೆ ಒನ್ ಆಫ್ ದಿ ಪಾಪ್ಯುಲರ್ ಸ್ಟಾರ್ ಇನ್ ಇಂಡಿಯಾ. ಹೌದು, ಇವಾಗ ಯಾರಾದ್ರೂ ಹೈಯೆಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರೌಂಡ್ ಲೆವೆಲ್ ಇಂದ ಬೆಳ್ಕೊಂಬಂತವ್ರು, ಸೊ ಇಂಡಸ್ಟ್ರಿಯಲ್ಲಿ ಹಾಳಾಗ್ಲಕ್ ಗೊತ್ತಿರ್ತಕ್ಕಂತ ವ್ಯಕ್ತಿ ಸರ್. ಒಂದು ದೊಡ್ಡ ಒಬ್ಬ ಪಾಪ್ಯುಲರ್ ಸ್ಟಾರ್, ಅವ್ರು ಯಾರಿಗೂ ಗೊತ್ತಿಲ್ಲ. ಇಂಡಿಯಾ ಮೂಲೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಇಂಡಿಯಾ ಮೂಲೆಯಲ್ಲೂ ದರ್ಶನ್ ಸರ್ ಗೊತ್ತು. ಸೊ ಅಂತವ್ರ ಬಗ್ಗೆ ನಾವ್ ಏನಕ್ಕೆ ಸರ್ ನೆಗೆಟಿವ್ ಆಗಿ ಮಾಡೋಣ, ಅಥವಾ ನೆಗೆಟಿವ್ ಅವ್ರ ಬಗ್ಗೆ ನಾವ್ ಯಾಕೆ ಸರ್ ಇದು ಮಾಡೋಣ, ಒಂದ್ಸತಿ ಕುತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಅಲ್ಲೊಂದು ಒಂದ್ 3/4 ಗಂಟೆ 1 hour ವರೆಗೂ ಚರ್ಚೆ ಆಯ್ತು ನನಗೂ ಪ್ರಥಮ್ ಸರ್ ಮಧ್ಯೆ. ಆ ಇದ್ರಲ್ಲಿ ಅವ್ರು ಕನ್ವಿನ್ಸ್ ಆದ್ರು. ಸರಿ ತನುಷ್ ಸರ್, ನಾನು ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ, ಇದೇ ಮಾತನ್ನ ಮುಂಚೆ ಹೇಳ್ಬೋದಾಯ್ತಲ್ಲ ಅಂತ ಹೇಳಿದ್ರು ಪ್ರಥಮ್ ಸರ್. ನಾನು ಅದಕ್ಕೆ ಹೇಳಿದೆ, ಸರ್ ಇವಾಗ ನೀವೇನು ಅಂತ ನನಗೆ ಗೊತ್ತಿರಲಿಲ್ಲ, ಇವಾಗ ನಿಮ್ಮ ಹತ್ರ ಮಾತಾಡಾದ್ಮೇಲೆ ನನಗೆ ಗೊತ್ತಾಯ್ತು ನೀವೇನು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು, ಎಸ್ ಮೇಡಮ್ ಅವರು ಓಕೆ ಅಂತ ಹೇಳಿದ್ದಾರೆ, ನೀವು ನಾಳೆ ಬರ್ತೀರಾ ಆಫೀಸ್ಗೆ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು 10:30-11 ಗಂಟೆ ಹೋದೆ ಆಫೀಸ್ಗೆ. ಆಫೀಸ್ಗೆ ಹೋದಾಗ ಮೇಡಮ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕೊಟ್ರು, ಮೇಡಮ್ ಅವ್ರು ಮಾತಾಡ್ಬೇಕಂತ. ಕಾನ್ವರ್ಸೇಷನ್ ಇದೆಲ್ಲ ಹೇಳಿದ್ರು. ದರ್ಶನ್ ಸರ್ ನೇರವಾಗಿ ಭೇಟಿ ಆಗಿಲ್ಲ, ನೇರವಾಗಿ ಭೇಟಿ ಆಗಿಲ್ಲ, ಕಾಲಲ್ಲಿ ಮಾಡ್ಬಿಟ್ಟು ಕೊಟ್ರು, ಫೋನ್ ಮಾಡ್ಬಿಟ್ಟು ಕೊಟ್ರು. ನಾನು ರೆಕಾರ್ಡ್ ಮಾಡ್ಕೊಂಬೋದಾಯ್ತು. ನಾನು ಮುಂಚೆನೆ ಹೇಳಿದೆ, ಪ್ರಥಮ್ ಸರ್ ನಾನು ಯಾವ್ದೇ ರೀತಿ ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಾ ಇಲ್ಲ, ನೋಡಿ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಅಂತದೇನ್ ಮಾತಾಡಲ್ಲ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀವು ಮಾತಾಡಿದ್ರೆ ಸಾಕು ನನಗೆ, ಮೇಡಮ್ ಅವ್ರು ಮಾತಾಡಿದ್ರೆ ಸಾಕು, ನನಗೆ ಅವಶ್ಯಕತೆ ಇಲ್ಲ ರೆಕಾರ್ಡಿಂಗ್. ಏನೆಲ್ಲ ಮಾತಾಡಿದ್ರು ಅವರು ಅಂತ? ತುಂಬಾ ಸುದೀರ್ಘವಾಗಿ ಒಂದು 10 ನಿಮಿಷದಿಂದ 15 ನಿಮಿಷ, ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಅಷ್ಟು ಮಾತಾಡಿದ್ವಿ. ಇಷ್ಟು ಕರೆಕ್ಟ್ ಆಗಿ ನಂಗೆ ನೆನಪಿಲ್ಲ. ಕೆಲವೊಂದು ವಿಷಯಗಳು ದರ್ಶನ್ ಸರ್ ಹೇಳಿದ್ರು. ಇದು ನಾನು ಅವಾಗ್ಲೇ ಹೇಳಿದ್ನಲ್ಲ, ಸಿನಿಮಾ ಕನ್ನಡ ಸಿನಿಮಾಗೆ ತೊಂದರೆ ಕೊಡೋದು ಬೇಡ, ಕನ್ನಡ ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ, ಯಾವುದೇ ಕನ್ನಡ ಸಿನಿಮಾ ಆಗ್ಲಿ ಅದು ಬೆಳಿಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಡ್ರೌನ್ ಆಗ್ತಾ ಇದೆ, ಕೆಳಗೋಗ್ತಾ ಇದೆ. ಅವ್ಳ ಕಾಳಜಿ ಇದೆ ದರ್ಶನ್ ಸರ್ಗೆ, ಅದನ್ನ ಹೇಳಿದ್ರು.
ಅದಾದ್ಮೇಲೆ ಮತ್ತೆ ಕೆಲವೊಂದು ವಿಷಯ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ಅಂತ ಹೇಳಿದ್ದಾರೆ ದರ್ಶನ್ ಸರ್ ಅಂತ ಹೇಳಿದ್ರು. ಓಕೆ. ಆಮೇಲೆ ನಮ್ಗೆ ಬೆಸ್ಟ್ ವಿಶಸ್ ನ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್, ಸಚ್ ಎ ಸ್ವೀಟ್ ಲೇಡಿ. ಎಷ್ಟು ಒಳ್ಳೆ ಮನಸ್ಸಿಂದ ವಿಶ್ ಮಾಡೋದು ಅಂತ ಹೇಳಿದ್ರೆ, ನನ್ ಕೇಳಿದ್ರು, ತನುಷ್ ಅವರೇ ನೀವು ತುಂಬಾ ಕಮಿಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಲ್ಲ ಮೂವೀಸ್, ಅದು ನನ್ಗೆಲ್ಲ ಗೊತ್ತಾಗಿದೆ ವಿಚಾರ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಸಿನಿಮಾ ಚಿತ್ರತಂಡಕ್ಕೆ ನಿಮ್ಗೆ ಹೆಚ್ಚೆಚ್ಚು ಜನ ಬಂದ್ಬಿಟ್ಟು ಸಿನಿಮಾ ನೋಡ್ಲಿ, ನನ್ನ ಕಡೆಯಿಂದ ದೇವರಲ್ಲಿ ನಾನು ಕೇಳ್ಕೊತೀನಿ, ನಿಮ್ಗೆ ಬ್ಲೆಸ್ಸಿಂಗ್ ಇರುತ್ತೆ ನನ್ನ ಕಡೆಯಿಂದ ಅಂತ ಹೇಳಿದ್ರು. ನನಗೆ ಖುಷಿ ಆಯ್ತು ಆ ಮಾತುಗಳನ್ನ ಕೇಳಿ. ಆಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಈ ಸಿನಿಮಾ ನಮ್ಗೆ ಯಾವಾಗ ತೋರಿಸ್ತೀರಾ, ಯಾಕೆ ತೋರಿಸ್ತಾ ಇಲ್ಲ ನಮ್ಗೆ ಸಿನಿಮಾ ಅಂತ ಕೇಳಿದ್ರು. ಮೇಡಮ್ ನನಗೆ UFO ಕ್ಯೂಬಲ್ ಅಪ್ಲೋಡ್ ಆಗಿದೆ ಸಿನಿಮಾ ಆಲ್ರೆಡಿ, ನಾನು ನಿಮ್ಗೆ ತೋರಿಸ್ತೀನಿ, 3 days ಟೈಮ್ ಬೇಕು ಅಂತ ಹೇಳಿದೆ ನಾನು ಮೇಡಮ್ಗೆ. 3 days ಟೈಮ್ ಏನಕ್ಕೆ ಬೇಕು, ನನಗೆ ಸಿನಿಮಾ ಆಲ್ರೆಡಿ ಗೊತ್ತು, UFO ಕ್ಯೂಬಲ್ ಅಪ್ಲೋಡ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಂಟೆಂಟ್ ಇಲ್ಲ ಕಂಟೆಂಟ್. ನಾನು ಅದಕ್ಕೆ ಹೇಳ್ದೆ, ಮೇಡಮ್ ಇಲ್ಲ, ನಾವು ಅರ್ಜೆಂಟ್ ಆಗಿ ನಾವು ಹೈಯರ್ ರೆಸಲ್ಯೂಷನ್ ಅಪ್ಲೋಡ್ ಮಾಡ್ಬಿಟ್ಟಿದ್ವಿ, HD ಕ್ವಾಲಿಟಿ ನಮ್ಮ ಹತ್ರ ಇರಲಿಲ್ಲ ಆಕ್ಚುಲಿ. ಆ HD ಕ್ವಾಲಿಟಿನ ಕನ್ವರ್ಷನ್ ಮಾಡಿಸ್ಕೊಂಡು ತೋರ್ಸೋಷ್ಟದಕ್ಕೆ 2 or 3 days ಆಯ್ತು ನಮ್ಗೆ. ತೋರಿಸ್ವಿ, ತೋರ್ಸಾದ್ಮೇಲೆ ಅವರು ಖುಷಿ ಪಟ್ರು. ಆಮೇಲೆ ಅವರು ಹೇಳಿದ್ರು ಮೊದಲ ವೀಕ್ಷಕರು ಪ್ರಭಾಸ್ ಕಡೆಯವರು. ಅವರು ಹೇಳಿದ್ರು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಹೆಚ್ಚೆಚ್ಚಿಗೆ ಮಾಡಿ, ರೀಚ್ ಮಾಡಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರು. ನಿನ್ನೆವರೆಗೂ ಕಾಂಟ್ಯಾಕ್ಟ್ ಅಲ್ಲೇ ಇದ್ರು ಪ್ರಥಮ್ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.